ಹಾಯ್ ಫ್ರೆಂಡ್ಸ್, ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಅಂದರೆ ರೊಟ್ಟಿ ಮತ್ತು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೂ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ರೊಟ್ಟಿನೆಲ್ಲ ಬೇರೆ ದಿನ ಮಾಡಲ್ಲ, ಸಂಡೇ ಮಾತ್ರ ಮಾಡೋದು. ರೊಟ್ಟಿ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ, ಹಾಗಾಗಿ ಸಂಡೇ ಮಾತ್ರ ನಾನು ರೊಟ್ಟಿ ಮಾಡ್ತೀನಿ. ರೊಟ್ಟಿ ಜೊತೆಗೆ ನಾನಿವತ್ತು ಮೊಟ್ಟೆ ಇದ್ವು, ಮೊಟ್ಟೆ ಪಲ್ಯ ಮಾಡೋಣ ಅಂತಲೂ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ರೊಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟು ಅನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ರುಬ್ಕೊಂಡು ಅನಂತರ ಹಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ನೋಡಿ, ರುಬ್ಕೊಂಡಿದ್ದೀನಿ. ನೋಡಿ, ತುಂಬ ಮೆದುವಾಗಿ ಬಂದಿದೆ ಅನ್ನ. ಇವಾಗ ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ರುಬ್ಕೊಂಡ್ರೆ ಬೇಗ ನಾವು ಹಿಟ್ಟು ಕಲಿಸ್ಕೊಬೋದು, ಚೆನ್ನಾಗಿ ಹದವಾಗಿ ಬರುತ್ತೆ. ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕೈಯಲ್ಲೆಲ್ಲ ಇದು ಮಾಡೋಕ್ಕೋಗಲ್ಲ, ಮಿಕ್ಸಿಲಿ ಜಾರಿಗೆ ಹಾಕ್ಬಿಟ್ಟು ನಾನು ರುಬ್ಕೊಬಿಡ್ತೀನಿ. ನಾನು ಈ ರೈಸ್ನ ತುಂಬ ಹಾಕಲ್ಲ, ಸ್ವಲ್ಪ ಹಾಕ್ಕೊಂಡೆ ನಾನು ರುಬ್ಕೊಳ್ಳೋದು. ತುಂಬ ಹಾಕ್ಕೊಂಡು ರುಬ್ಕೊಂಡ್ರೆ ಅನ್ನ ಮೆದುವಾಗಿ ಬರಲ್ಲ, ರುಬ್ದಂಗೂ ಆಗಲ್ಲ. ನಾನು ಸ್ವಲ್ಪ ಅನ್ನನೇ ಹಾಕ್ಕೊಂಡ್ಬಿಟ್ಟು ನಾನು ರುಬ್ತೀನಿ. ಈಗ 2 ಬೌಲು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬೇಗ ಕಲಿಸ್ಕೊಳ್ಬೋದು. ಮಿಕ್ಸಿ ಜಾರಲ್ಲಿ ಅನ್ನನ ಮಿಕ್ಸಿ ಮಾಡಿಕೊಂಡ್ರೆ ಹಿಟ್ಟನ್ನ ಬೇಗ ಕಲಿಸ್ಕೊಬೋದು. ನೋಡಿ, ಬೇಗ ಆಗಿಬಿಡುತ್ತೆ. ಇಲ್ಲಾಂದರೆ ಹಾಗೆ ಹಾಕ್ಕೊಂಡು ನಾವು ಅನ್ನ ಕಲಿಸ್ಕೋತೀವಿ ಅಂತಂದರೆ ಆಗಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಈ ಥರ ಮೆದುವಾಗಿ ಬರಲ್ಲ, ರೊಟ್ಟಿನೂ ಕೂಡ ಚೆನ್ನಾಗಾಗಲ್ಲ. ಈ ಥರ ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗ ಹಿಟ್ಟು ಕಲಿಸ್ಕೊಬೋದು. ನೋಡಿ, ಆಲ್ರೆಡಿ ಕಲಸಾಗಿದೆ. ನನ್ನ ಮಗಳಿಗೂ ಕೂಡ ರೊಟ್ಟಿ ಅಂದರೆ ತುಂಬಾ ಇಷ್ಟ. ನನ್ನ ಮಗನೂ ಇಷ್ಟಪಡ್ತಾನೆ. ಹಾಗಾಗಿ ಸಂಡೇ ಬಂದರೆ ಸಾಕು ನನ್ನ ಮಗಳು ರೊಟ್ಟಿ ಮಾಡು ಅಂತಲೇ ಇರ್ತಾಳೆ. ಹಾಗಾಗಿ ಪಾಪ ಮಕ್ಕಳು ಆಸೆ ಪಡ್ತಾ ಇದ್ದಾವೆ ಅಂತ ಮಾಡಿಕೊಡ್ತಾಯಿದ್ದೀನಿ. ಈಗ ಕಲಿಸ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ನಾನು ಮೊಟ್ಟೆ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಆನಂತರ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 3 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ತೊಗೊಳ್ತಾ ಇದ್ದೀನಿ. ನೋಡಿ, ಪ್ಯಾನ್ ಕಾದಿದೆ, ಅದಕ್ಕೆ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆನಂತರ ನಾನು ಸಾಸಿವೆ, ಸಾಮಾನ್ಯ ಎಲ್ಲ ಅಡುಗೆಗೂ ನಾನು ಸಾಸಿವೆ ಬಳಸ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಇವಾಗ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತೀನಿ, ಜೊತೆಲೇ ಹಾಕ್ಕೊಳ್ತೀನಿ ನಾನು. ಅದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಹಾಕ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ. ನಾನು ಈರುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತೀನಿ. ನಂತರ ಟೊಮೆಟೊ 2 ಹಚ್ಚಿಟ್ಕೊಂಡಿದ್ದೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಟೊಮೆಟೊ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಜೊತೆ ಉಪ್ಪನ್ನು ಹಾಕ್ಕೊಳ್ಳೋದು ಯಾಕೆ ಅಂತಂದರೆ ಬೇಗ ಟೊಮೆಟೊ ಮೆಲ್ಟ್ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಟೊಮೆಟೊ ಬೇಗ ಮೆಲ್ಟ್ ಆಗಲಿ ಅಂತ. ನಾನು ಜಾಸ್ತಿ ಮಸಾಲೆ ಏನು ಬಳಸಲ್ಲ, ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ಸಿಂಪಲಾಗಿ ಮಾಡಿದ್ರೆ ಕೂಡ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಟೊಮೆಟೊ ಬೇಯ್ತಾ ಇದೆ, ಸ್ವಲ್ಪ ಬೇಯಲಿ ಅಂತ ಅಂದ್ಕೊಂಡು ನಾನು ಮಿಕ್ಸ್ ಮಾಡ್ತಾನೆ ಬರ್ತಾಯಿದ್ದೀನಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ದಂಗೆ ಫುಲ್ ತಳ ಹಿಡಿಯಲ್ಲ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಇವಾಗ ಟೊಮೆಟೊ ಬೆಂದ ನಂತರ ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮೊಟ್ಟೆ ಒಡೆದು ಹಾಕಿದ್ದೀನಿ. 4 ಮೊಟ್ಟೆ ಒಡೆದ್ಬಿಟ್ಟು ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಉರಿ ಸ್ವಲ್ಪ ಸ್ಲೋ ಫ್ಲೇಮಲ್ಲಿರಬೇಕು. ಸ್ಲೋ ಫ್ಲೇಮಲ್ಲಿದ್ದರೆ
ಮೊಟ್ಟೆ ಪಲ್ಯ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಟರೆ ಎಲ್ಲ ತಳ ಹಿಡಿದು ಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಗ್ಯಾಸ್ ಉರಿನ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಪಲ್ಯ ಬಂದುಬಿಟ್ಟು ದೋಸೆಗೆ ಆಗಲಿ ರೊಟ್ಟಿಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಾದಮೇಲೆ ಒಂದು ನಿಮಿಷ ಕ್ಲೋಸ್ ಮಾಡಿ ಇಡೋಣ. ಇವಾಗ ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿ ಆಮ್ಲೆಟ್ ಥರ ಆಗಿಬಿಟ್ಟಿದೆ. ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಪುನಃ ನಾವು ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು, ಹೈ ಫ್ಲೇಮ್ ಕೊಡಬಾರ್ದು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತೆ ಪುನಃ ಸ್ವಲ್ಪ ಕಾಣುತ್ತೆ, ಅದು ನೋಡಿ ಮತ್ತೆ ಬೆಂದಮೇಲೆ ಯಾವ ರೀತಿ ಕಾಣುತ್ತೆ ಅಂತ. ಮಿಕ್ಸ್ ಮಾಡಾದ್ಮೇಲೆ ನೋಡಿ ಮತ್ತೆ ಮುಚ್ಚಿಡ್ತಾ ಇದ್ದೀನಿ, ಒಂದು 2-3 ಸೆಕೆಂಡ್ ಅಷ್ಟೇ. ನೋಡಿ ಮತ್ತೆ ಓಪನ್ ಮಾಡಿದೆ, ನೋಡಿ ಮೊಟ್ಟೆ ಪಲ್ಯ ಯಾವ ರೀತಿ ಆಗಿದೆ ಅಂತ. ನೋಡಿ ನಾನು ಜಾಸ್ತಿ ಮಸಾಲನೇ ಕೂಡ ಹಾಕಿಲ್ಲ, ನಾನು ಏನು ಮಿಕ್ಸ್ ಮಾಡಿಲ್ಲ. ಬರೀ ಜಸ್ಟ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಅಷ್ಟೇ. ಇನ್ನು ಯಾವುದೇ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಗರಂ ಮಸಾಲೆ ಆಗಲಿ ನಾನು ಹಾಕ್ಕೊಂಡಿಲ್ಲ. ನೋಡಿ ಅಲ್ಲಿ ನಾನು ಮೊಟ್ಟೆ ಪಲ್ಯನೂ ಮಾಡ್ತಾಯಿದ್ದೀನಿ, ಇಲ್ಲಿ ರೊಟ್ಟಿನೂ ಕೂಡ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ರೊಟ್ಟಿನ ಕೈಯಲ್ಲೇ ಮಾಡೋದು, ಯಾವುದೇ ಥರ ಮಿಷಿನ್ ಆಗಲಿ ಏನೇ ಆಗಲಿ ನಾನು ಬಳಸಲ್ಲ. ನನ್ನ ಕೈಯೇ ಮಿಷಿನ್ ಆಗಿಬಿಟ್ಟಿದೆ ರೊಟ್ಟಿ ಮಾಡೋದಾದರೆ. ನಾನು ನಮ್ಮ ಅಮ್ಮನ ಮನೇಲೂ ಕೂಡ, ನಮ್ಮ ಅಮ್ಮನೂ ಕೂಡ ಕೈಯಲ್ಲೇ ರೊಟ್ಟಿ ಮಾಡೋದು, ನಾನು ಅಷ್ಟೇ ಕೈಯಲ್ಲೇ ರೊಟ್ಟಿ ಮಾಡೋದು. ಮಿಷಿನ್ ಇದ್ದರೂ ಕೂಡ ನಾವು ಬಳಸಲ್ಲ ಮಿಷಿನ್ನ. ನಾನು ಕೈಯಲ್ಲೇ ರೊಟ್ಟಿ ಮಾಡೋದು, ನನಗೆ ಅದೇ ಕರೆಕ್ಟಾಗಿ ಬರೋದು. ರೊಟ್ಟಿ ಮಾಡುವಾಗ ನಾನು 2 ಕಡೆನೂ ಕೂಡ ತಿರುಗಿಸಿ ನಾನು ಮುಚ್ಚಿ ಹಾಕ್ಬಿಟ್ಟು ನಾನು ರೊಟ್ಟಿ ಮಾಡ್ತೀನಿ. ಆವಾಗ ತುಂಬಾ ತೆಳ್ಳಗೆ ಬರುತ್ತೆ ರೊಟ್ಟಿ, ಹಾಗೆ ಪೂರಿ ಥರನೂ ಕೂಡ ಊದ್ಬಿಡುತ್ತೆ ರೊಟ್ಟಿ. ಆ ರೀತಿ ಮಾಡ್ತೀನಿ ನಾನು. ಫ್ರೆಂಡ್ಸ್, ನೀವು ಕೂಡ ರೊಟ್ಟಿ ಕೈಯಲ್ಲೇ ಮಾಡೋದಾ ಮಿಷಿನಲ್ಲೇ ಮಾಡೋದಾ ಕಮೆಂಟ್ಸ್ ಮಾಡಿ ತಿಳಿಸಿ ನನಗೆ. ಸಂಡೇ ಆದರೆ ಸಾಕು ಕೆಲಸನೇ ಆಗಿಬಿಡುತ್ತೆ. ತಿಂಡಿ ಎಲ್ಲ ಮುಗಿಸೋರಷ್ಟರಲ್ಲೇ 10-10:30 ಆಗುತ್ತೆ ಅಲ್ವಾ ಫ್ರೆಂಡ್ಸ್. ರಜೆ ಇದ್ದರೆ ಮನೆ ಕೆಲಸನೇ ಆಗಿಬಿಡುತ್ತೆ, ಟೈಮು ಕೂಡ ಸಿಗಲ್ಲ. ನೋಡಿ ಒಂದು ಸೈಡು ರೊಟ್ಟಿ ಮಾಡ್ತಾಯಿದ್ದೀನಿ, ಇನ್ನೊಂದು ಸೈಡ್ ಪಲ್ಯ ರೆಡಿಯಾಗಿದೆ. ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ, ಬೇಗ ಫಾಸ್ಟಾಗಿ ಆಗಿಬಿಡಲಿ ಅಂತ. ಮಕ್ಕಳಿಗೆಲ್ಲ ಹೊಟ್ಟೆ ಹಸಿವಾಗುತ್ತಲ್ಲ, ಹಾಗಾಗಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನಾನು. ನೋಡಿ ಈಗ ಮಾಡಿರೋ ರೊಟ್ಟಿನ ನಾನು ಕಾದಿರೋ ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲೂ ಕೂಡ ಇದೇ ರೀತಿ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ ಬೇಗ ರೊಟ್ಟಿ ಮಾಡಬೇಕು, ತಿಂಡಿ ಟೈಮ್ ಕೂಡ ಓವರ್ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.